ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಸಮ್ಮರಲ್ಲಿ ಸಿಗುವಂತಹ ಮಾವಿನಕಾಯಿಯಿಂದ ಹಲವಾರು ರೀತಿಯಾದಂತಹ ರೆಸಿಪಿಗಳನ್ನು ಮಾಡ್ಬೋದು. ಅದೇ ರೀತಿಯಾಗಿ ನಾನಿಲ್ಲಿ ಇವತ್ತು ತುಂಬ ಹುಳಿ ಮಾವಿನಕಾಯಿಯನ್ನು ಬಳಸಿಬಿಟ್ಟು ಯಾವ ಥರ ಅಪ್ಪೆ ಹುಳಿ ಸಾರನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಊಟದ ಜೊತೆಗಾದರೂ ನಾವು ಸೇವಿಸ್ಬೋದು ಅಥವಾ ಹೀಗೇನು ಸೂಪ್ ಥರನೂ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಹುಳಿ ಮಾವಿನಕಾಯಿಯನ್ನು ಬಳಸಿಬಿಟ್ಟು ಅಪ್ಪೆ ಹುಳಿ ಸಾರನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನಿವತ್ತು 4 ಜನಕ್ಕೆ ಆಗುವಷ್ಟು ಅಪ್ಪೆ ಹುಳಿ ಸಾರನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪ್ರಮಾಣ ಎಲ್ಲ ಅಷ್ಟೇ ತಗೊಂಡಿದ್ದೀನಿ. ಈಗ ಇಲ್ಲಿ 3 ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ತುಂಬ ಹುಳಿಯಾಗಿರುವಂಥದ್ದು ಮಾವಿನಕಾಯಿ ಸಿಕ್ಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಮ್ಮ ಹಿತ್ತಲಲ್ಲಿ ಬೆಳೆದಿರುವಂತಹ ಮಾವಿನಕಾಯಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ನೀಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನೊಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕೀಗ ಬೇಯಿಸ್ಕೊಳ್ಳೋಣ. ಇದರ ಹೊರಗಡೆ ಸಿಪ್ಪೆಯನ್ನೆಲ್ಲ ತೆಗೊಳ್ಬೇಕಾಗುತ್ತೆ. ಅದಕ್ಕಾಗಿ ನೋಡಿ ಫುಲ್ ನೀರನ್ನು ಹಾಕಿದ್ದೀನಿ ಮುಳುಗುವಷ್ಟು. ಈಗ ಮುಚ್ಚಳವನ್ನು ಮುಚ್ಚಿ ಬೇಯೋದಕ್ಕೆ ಇಡೋಣ. ಈಗ ಇದು ಬೇಯುವಷ್ಟು ಹೊತ್ತಲ್ಲಿ ನಾವಿಲ್ಲೀಗ ಮಸಾಲೆಯನ್ನು ಹುರ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಮತ್ತು ಒಂದು ಸ್ವಲ್ಪ 1/4 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ಬೇಕು. ಇನ್ನು ಜೀರಿಗೆ ಒಂದು ಸ್ವಲ್ಪ ಸಿಡಿಯೋ ತನಕ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ. ಮೆಂತ್ಯ ಕೂಡ ಹಾಕಿರೋದ್ರಿಂದ ಅದನ್ನು ಜಾಸ್ತಿ ಹುರ್ಕೊಂಡ್ರೆ ಕಹಿ ಬರುತ್ತೆ. ಆಮೇಲೆ ಈಗ ನೋಡ್ಬೋದು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಜೀರಿಗೆ ಎಲ್ಲ ಚಟ್ಪಟ ಅಂತ ಸಿಡ್ತಿದೆ. ಇನ್ನು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ನಾವು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಳ್ಬೇಕು. ಈಗ ನೋಡ್ಬೋದು ಮಸಾಲೆಯನ್ನು ಹುರ್ಕೊಂಡಿದ್ದಾಯಿತು. ತಣ್ಣಗಾದ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಹುರಿದಿಟ್ಟಂತಹ ಮಸಾಲೆ ಪದಾರ್ಥಗಳನ್ನು 3 ಕೂಡ ಹಾಕಿ ಪುಡಿ ಮಾಡ್ಕೊಂಡು ತಂದಿದ್ದೀನಿ ನೋಡಿ. ಇಷ್ಟಾದರೆ ಸಾಕು. ಇದನ್ನು ಇನ್ನೀಗ ತೆಗೆದು ಸೈಡಲ್ಲಿ ಇಡೋಣ. ಈಗಾಗಲೇ ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಅದನ್ನು ಒಮ್ಮೆ ನೋಡೋಣ. ಬೆಂದಿರುವಂತಹ ಮಾವಿನಕಾಯಿನ ನಾವಿನ್ನೀಗ ಸಿಪ್ಪೆಯನ್ನೆಲ್ಲ ತೆಗೆದು ಪಲ್ಪನ್ನು ತೆಕ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಬೆಂದಿದೆ. ಈಗಾಗಲೇ ನೋಡ್ತಾ ಇರಬಹುದು ನೀವೀಗ. ಇಷ್ಟು ಬೇಯಬೇಕಾಗತ್ತೆ. ಇದರ ಒಳಗೆ ಇರುವಂತಹ ಪಲ್ಪನ್ನು ತೆಗಿಬೇಕಾದ್ರೆ ಬೆಂದರೆ ಮಾತ್ರ ನಮಗೆ ತುಂಬ ಚೆನ್ನಾಗಿ ತೆಗೆಯೋದಕ್ಕೆ ಕೂಡ ಬರುತ್ತೆ. ಆಮೇಲೆ ಇದು ತುಂಬ ಹುಳಿಯಾಗಿರುವಂತಹ ಮಾವಿನಕಾಯಿ ಆದ್ದರಿಂದ ಅಪ್ಪೆ ಹುಳಿಗಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಎಷ್ಟು ಸುಲಭವಾಗಿ ಹೊರಗಡೆ ಸಿಪ್ಪೆ ನೀಟಾಗಿ ತೆಗೆಯೋದಕ್ಕೆ ಬರ್ತಿದೆಯಲ್ಲ. ಪ್ರತಿಯೊಂದು ಮಾವಿನಕಾಯಿದ್ದು ಕೂಡ ಅದೇ ರೀತಿಯಾಗಿ ಸಿಪ್ಪೆಯನ್ನು ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಪಲ್ಪನ್ನು ತೆಕ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಸರಿಯಾಗಿ ನೀರನ್ನು ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ಈಗಾಗಲೇ ಬಿಸಿ ಕೂಡ ಇರುತ್ತೆ. ತುಂಬಾ ಬಿಸಿ ಇರೋದ್ರಿಂದ ಇದು ತಣ್ಣಗಾಗೋದಕ್ಕೂ ಸಹಾಯ ಮಾಡುತ್ತೆ. ಅದಕ್ಕಾಗಿ ನೀರೊಳಗಡೆ ಹಾಕಿದಾಗ ನೋಡಿ ಯಾವ ಥರ ಪಲ್ಪ್ ಬಿಟ್ಕೊಳ್ಳುತ್ತೆ ಅಂತ ನೋಡ್ಬೋದು. ಪ್ರತಿಯೊಂದು ಮಾವಿನಕಾಯಿಂದ ಕೂಡ ಇದೇ ರೀತಿಯಾಗಿ ಪಲ್ಪನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇನ್ನೀಗ ಫೈನಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈಗಾಗಲೇ. ಇನ್ನು ಇದನ್ನು ಕೂಡ ತೆಗೆದು ಒಂದು ಸೈಡಿಗೆ ಎತ್ತಿಡೋಣ. ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಅದನ್ನು. ಇನ್ನು ಅಪ್ಪೆ ಹುಳಿ ಸಾರನ್ನು ಮಾಡಬೇಕಾದ್ರೆ ಇಲ್ಲಿ ಖಾರಕ್ಕೆ ಹಸಿಮೆಣಸನ್ನಾದರೂ ಉಪಯೋಗಿಸ್ಬೋದು ಅಥವಾ ನೀವು ಗಾಂಧಾರಿ ಮೆಣಸನ್ನಾದರೂ ಹಾಕ್ಕೊಳ್ಬೋದು. ಅದು ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಇಲ್ಲಿ ನಾನು ಗಾಂಧಾರಿ ಮೆಣಸನ್ನು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ ಕುಟಾಣಿ ಕಲ್ಲಲ್ಲಿ ಹಾಕಿಬಿಟ್ಟು. ಇದನ್ನು ಹಾಕೋದ್ರಿಂದ ಅದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಅದರ ಫ್ಲೇವರ್ ಕೂಡ ಬೇರೆಯೇ ಆಗಿರುತ್ತೆ. ಈಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು 1 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವಾಗಲೇ ಜಜ್ಜಿ ಇಟ್ಟಂತಹ ಗಾಂಧಾರಿ ಮೆಣಸನ್ನು ಹಾಕಿ ಒಮ್ಮೆ ಬಾಡಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ಬೇಕು. ಪುಡಿ ಇಂಗನ್ನಾದರೂ ಬಳಸ್ಬೋದು ಅಥವಾ ಗಟ್ಟಿ ಇಂಗನ್ನಾದರೂ ಬಳಸ್ಬೋದು ನೀರು ಮಾಡಿ. ಈಗ ನಾನು ಅವೆಲ್ಲವನ್ನು ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ಕರಿಬೇವನ್ನ ಹಾಕಿ ಕೂಡ ಬಾಡಿಸ್ಕೊಂಡಾದ ಮೇಲೆ ನಾವಿನ್ನೀಗ ರುಬ್ಬಿ ಇಟ್ಟಂತಹ ಮಾವಿನಕಾಯಿ ಪಲ್ಪನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಆದಷ್ಟು ಅಪ್ಪೆ ಹುಳಿ ಸಾರನ್ನೆಲ್ಲ ಮಾಡಬೇಕಾದ್ರೆ ಹುಳಿ ಮಾವಿನಕಾಯಿನ ಉಪಯೋಗ ಮಾಡಿದ್ರಂತೂ ಸಖತ್ತಾಗಿರುತ್ತೆ ಟೇಸ್ಟು. ಈಗ ಮಾವಿನಕಾಯಿ ಪಲ್ಪನ್ನು ಹಾಕಿ ಆದ ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಮ ಹದಕ್ಕೆ ಹಾಕ್ಕೊಳ್ಬೋದು ನೀರನ್ನು. ನಾನಿಲ್ಲಿ ಈಗ 4 ಜನಕ್ಕೆ ಮಾಡುವಷ್ಟು ಮಾಡೋದ್ರಿಂದ ನೀರನ್ನು ಸರಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನೆಲ್ಲ ಹಾಕ್ಕೊಂಡು ಬರಬೇಕು. ಉಪ್ಪನ್ನು ಹಾಕ್ತಾ ಇದ್ದೇನೆ ಈಗ. ಇನ್ನು ಇದಕ್ಕೆ ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಲ್ಲ ಹಾಕಿದರೆ ಅದರ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ನೀವು ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಬೆಲ್ಲ ಇಷ್ಟ ಇಲ್ಲದೇ ಇರೋರು. ಇನ್ನು ಕೊನೆಯಲ್ಲಿ ನಾವೀಗ ಇದಕ್ಕೆ ಹಾಕುವಂಥದ್ದು ನಾವಾಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಪುಡಿ, ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಮಸಾಲೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನಿದು ಒಂದು ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸೂಪರ್ ಆದಂತಹ ಅಪ್ಪೆ ಹುಳಿ ಸಾರು ಕೂಡ ರೆಡಿಯಾಗುತ್ತೆ. ಊಟದ ಜೊತೆಗಂತೂ ಸೂಪರಾಗಿರುತ್ತೆ ಮತ್ತು ಹೀಗೆ ಸೂಪ್ ಥರನೂ ಕುಡಿಬೋದು ಇದನ್ನು, ಅಷ್ಟು ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಸೀಸನಲ್ಲಿ ಸಿಗುವಂತಹ ಈ ಥರ ಮಾವಿನಕಾಯಿಯಿಂದೆಲ್ಲ ಹೀಗೆ ಸಾರನ್ನು ಮಾಡಿ ಕುಡ್ಕೊಂಡ್ರೆ ಅಂತ ಅದರ ಮಜಾನೇ ಬೇರೆ ಅಂತ ಹೇಳ್ಬೋದು. ಈಗ ನೋಡ್ಬೋದು ಚೆನ್ನಾಗಿ ಕುದ್ದಿದೆ. ಕುದ್ದಾದ ನಂತರ ನಾನೀಗ ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೇ ಇದು, ಇದಕ್ಕೆ ಇನ್ನೇನು ಬೇರೆ ಏನನ್ನು ಆ್ಯಡ್ ಮಾಡುವಂಥದ್ದಿಲ್ಲ. ಕೊನೆಯಲ್ಲಿ ನಾವು ಇದನ್ನು ಸರ್ವ್ ಮಾಡ್ಬೋದು. ಇನ್ನೀಗ ಸ್ಟವನ್ನು ಈಗಾಗಲೇ ಆಫ್ ಮಾಡ್ಕೊಂಡಿದ್ದೀನಿ. ತುಂಬಾ ಹುಳಿಯಾಗಿರುವಂತಹ ಮಾವಿನಕಾಯಿನ ಬಳಸಿಬಿಟ್ಟು ಯಾವ ಥರ ಅಪ್ಪೆ ಹುಳಿ ಸಾರನ್ನು ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ವಾ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೂ ಹಲವು ಒಳ್ಳೊಳ್ಳೆ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಅವನ್ನು ಕೂಡ ಲಿಂಕಿಗೆ ಹೋಗಿ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಹವ್ಯಕ ಪಾಕಶಾಲೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.